ನೀನ್ ಕಿರ್ಚ್ಬೇಕಾಗಿರೋದು ಅಮ್ಮ ಅಂತ ಅಲ್ಲ ಕಣೋ, ಮಾವಯ್ಯ ಅಂತ ಕಿರ್ಚ್ಬೇಕು. ಇರೋದಕ್ಕೆ ಮನೆ ಇಲ್ಲ ಅಂತ ಈ ಸೋದರ ಅಳಿಯನ್ನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ರು ಕಣೋ ನಿನ್ ಮಾವಯ್ಯ. ಆದ್ರೆ ನೀನ್ ಅದೇ ಎದೆಗೆ ಓದ್ಬಿಟ್ಟು ಹೊರಟೋದೆ ಕಣೋ. ಮನೇಲಿ ನಮ್ಗೆ, ಊರಲ್ಲಿ ಮಾವಂಗೆ ತಲೆ ಎತ್ಕೊಂಡು ತಿರುಗಾಡ್ದಿರೋ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಅಪ್ಪ, ನಾನ್ ಅಪ್ಪನೇ ಕಣೋ, ಅಪ್ಪನೇ. ಅದೇ ನಾನ್ ನಿಮ್ ಮಾವಯ್ಯನ ಸ್ಥಾನದಲ್ಲಿ ಇದ್ದಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ ಸಾಯಿಸ್ಬಿಡ್ತಿದ್ದೆ ಕಣೋ. ಇಲ್ಲ ಅಂದ್ರೆ ಇಂಥ ಮಗನ್ ಹೆತ್ತಿದ್ವಿ ಅಂತ ನಾನು ನಿಮ್ಮಮ್ಮ ಸೇರ್ಕೊಂಡು ಪ್ರಾಣ ಕಳ್ಕೊತಿದ್ವಿ ಕಣೋ. ಪ್ರೀತಿಸೋ ತಪ್ಪ? ಪ್ರೀತಿಸೋ ತಪ್ಪಲ್ಲ ಕಣೋ, ಆದ್ರೆ ದೇವ್ರಂತ ನಿಮ್ ಮಾವಯ್ಯಂಗೆ ಮೋಸ ಮಾಡಿದಿಲ್ಲ, ಅದು ತಪ್ಪು. ನಾನೇನ್ ಮೋಸ ಮಾಡಿಲ್ಲ ಅಪ್ಪ. ಇದು ಮೋಸ ಅಲ್ದೆ ಇನ್ನೇನು? ಸೋದರಳಿಯ ತನ್ನ ಕಟ್ಟುಪಾಡುಗಳನ್ನ ನೋಡ್ತಾ ಬೆಳೆದಿದ್ದಾನೆ, ತನ್ನ ಆಚಾರ ವ್ಯವಹಾರಗಳಿಗೆ ಕಟ್ಟುಬದ್ಧವಾಗಿರ್ತಾನೆ ಅಂತ ನಂಬಿದ್ರು ಕಣೋ. ಲೇ, ನೀನ್ ಆ ನಂಬಿಕೆನೆ ಸುಳ್ಳು ಮಾಡ್ದೆ ಕಣೋ. ಇದು ಮೋಸ ಅಲ್ವಾ? ಇದನ್ನ ಮೋಸನಲ್ವಾ? ಅವ್ರು ಇನ್ನೊಂದ್ ಮಗನ ಹೆರೋಕ್ ಆಗ್ದೆ ಅಲ್ವೋ? ಮಗನ್ ಹಾಗೆ ಈ ಮನೆಗೆ ನೀನಿದ್ಯಾ ಅನ್ನೋ ನಂಬಿಕೆಯಿಂದ ಇದ್ರು. ರಾಜಲಕ್ಷ್ಮಿ ಮನೆಗೆ ಮಹಾಲಕ್ಷ್ಮಿ ಆದ್ರೆ ನೀನ್ ಈ ಮನೆಗೆ ದೊಡ್ಡ ಮಗ ಅನ್ಕೊಂಡಿದ್ರು ಕಣೋ. ಆದ್ರೆ ನಿನ್ ಪ್ರೀತಿಗೋಸ್ಕರ ಅವ್ರ ಮರ್ಯಾದೆನ ಹೋಗುವಾಗ ಮಾಡ್ದಿಯಲ್ಲೋ. ಇನ್ ಸಾಕ್ ನಿಲ್ಸ್ರಿ. ಈಗಾಗ್ಲೇ ನೋವಿಗೆ ಒದ್ದಾಡಿ ಸಾಯ್ತಾ ಇದ್ದಾನೆ, ಇನ್ನೂ ಮಾತಾಡಿ ಅವನ್ನ ಪೂರ್ತಿಯಾಗಿ ಸಾಯಿಸ್ಬೇಡಿ. ಕೊಡಿ, ಅದನ್ನ ನಾನು ಹಚ್ತೀನಿ. ಎದ್ದೇಳಿ. ತಪ್ಪು ಮಾಡಿರೋ ಮಗನ ಶಿಕ್ಷಿಸೋದ್ ಬಿಟ್ಟು ವಹಿಸ್ಕೊಂಡ್ ಬರ್ತೀಯಾ? ಅದಕ್ಕೆ ಅವನ್ ಹೀಗಾಗಿರೋದು. ನೀವೇನು ಮಾತಾಡ್ಬೇಡಿ, ನಾನು ಅವನು ನೋಡ್ಕೋತೀನಿ. ಎಷ್ಟು ಜೋರಾಗಿ ಹೊಡ್ತಿದ್ದಾನೋ ಅಣ್ಣ. ಸೀನು, ಇದೆಲ್ಲ ನಿನಗ್ ಬೇಕಿತ್ತೇನೋ? ಇನ್ ಮುಂದೆ ಆದ್ರೂ ಆ ಪ್ರೀತಿನ ಆತ್ಯನ ಮರ್ತು ಬಿಡು. ಅದು ಜನ್ಮದಲ್ಲಿ ಸಾಧ್ಯ ಇಲ್ಲಮ್ಮ. ಏನ್ ಸೀನು, ಮರ್ಯಾದೆಯಿಂದ ಕೇಳ್ತಿದ್ರೆ ಇನ್ನೂ ಜಾಸ್ತಿ ಮಾಡ್ತಿದ್ಯಾ? ನಡಿಬೇಕಾಗಿರೋದೆಲ್ಲ ನಡೆದೋಯ್ತಲ್ವಾ? ನೀವಿಬ್ರು ಸೇರಿ ಮನೆ ಮರ್ಯಾದೆನ ಪಂಚಾಯ್ತಿಲಿ ನಿಲ್ಸಿದ್ರಿ, ಇಷ್ಟು ಸಾಲಲ್ವಾ? ಇನ್ನಿದನ್ನೆಲ್ಲ ಬಿಟ್ಟು ನಮ್ ಚಾರುನ ಮದ್ವೆ ಮಾಡ್ಕೋ. ಮನೇಲಿ ಎಲ್ರೂ ಸಂತೋಷವಾಗಿರ್ತಾರೆ, ಭಾವನವ್ರ ಮಾತನ್ ಕೂಡ ಉಳಿಸ್ದಂಗಾಗತ್ತೆ. ನೋಡಿ ಅತ್ತೆ, ಮರ್ಯಾದೆಗೋಸ್ಕರ ಪ್ರೀತಿನ ಮನ್ಸಲ್ಲಿ ಮುಚ್ಚಿಟ್ಕೊಂಡಿರ್ತೇನೆ ಹೊರತು ಆದ್ಯ ಒಬ್ಬಳನ್ನ ಬಿಟ್ಟು ಬೇರೆ ಯಾರಿಗೂ ಮನ್ಸು ಕೊಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಏಯ್ ಸೀನು, ಸೀನು, ಲೇ ಸೀನು, ನನ್ ಮೊಮ್ಮಗೆ ಇಷ್ಟ ಇಲ್ದಿರೋ ಮದ್ವೆನ ನಾನ್ ಮಾಡ್ಕೊಳ್ಳಲ್ಲ. ಮಾಡ್ಕೊಂಡ್ರು ಸಂತೋಷವಾಗಿರಕ್ಕಾಗಲ್ಲ ಸೀನು. I love you, Adya. ಸಾರಿ ಸೀನು. ನನಗೆ ನೋವಾಗ್ತಿಲ್ಲ ಆದ್ಯ, ತುಂಬಾ ಖುಷಿಯಾಗಿದೆ.
ಜೀವನನ ಇಲ್ಲೇ ಬಿಟ್ಬಿಡ್ಲಾ ಅಂತ ನಿನ್ನ ಹೆದರ್ಸ್ದೆ. ನೀನು ನನ್ನ ಜೊತೆ ಸಪ್ತಪದಿ ತುಳಿಲೇಬೇಕು ಅಂತ ಹಠ ಮಾಡಿ ಮದ್ವೆವರೆಗೂ ಕರ್ಕೊಂಡು ಬಂದೆ. ಆದರೆ ಕೊನೆ ಕ್ಷಣದಲ್ಲಿ ನಿನ್ನಷ್ಟು ಆಳವಾಗಿ ನನಗೆ ಯೋಚನೆ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಈ ಊರಿಗೆ ಬಂದು ಮಾವನ್ನ ಪಂಚಾಯತಿಲಿ ಆ ಸ್ಥಿತಿಲಿ ನೋಡಿದಾಗ ನನಗೆ ಅರ್ಥ ಆಯ್ತು ಆದ್ಯ, ನಾನೆಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ.